ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯಾಗಿರುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಯೂನಿಕ್ ಆಗಿರುವಂಥ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಪರ್ಪಲ್ ಕಲರಲ್ಲಿದೆ, ಪಲ್ಲು ಕಲರ್ ಬಂದುಬಿಟ್ಟು ಡಾರ್ಕ್ ಗ್ರೀನಲ್ಲಿದೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಟ್ರಯಾಂಗಲ್ ಶೇಪಲ್ಲಿ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಈ ರೀತಿಯಾಗಿರುವಂಥ ಒಂದು ಟ್ರಯಾಂಗಲ್ ಶೇಪಲ್ಲಿರುವಂಥ ಪ್ಲಾಸ್ಟಿಕ್ ಬೀಡ್ಸನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫಸ್ಟು ಪ್ಲಾಸ್ಟಿಕ್ ಬೀಡ್ಸನ್ನು ತೊಗೊಂಡಾದ್ಮೇಲೆ ನೋಡಿ, ಫಸ್ಟ್ ನಾವು ಇದಕ್ಕೆ 6 ಎಳೆ ದಾರನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ 6 ಎಳೆ ದಾರ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಬೀಡ್ ಒಳಗಡೆಯಿಂದ ತೊಗೊಂಡು ಫಸ್ಟ್ ನಾವು ಒಂದು 2 ರಿಂದ 3 ಸರಿ ನಾಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹಾಗೆ ಸಿಂಗಲ್ ಕ್ರೋಶೆಯಿಂದನೂ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಫಸ್ಟು ನಾವು ಒಂದು 2 ರಿಂದ 3 ಸರಿ ನಾಟ್ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ಡನ್ನು ಈ ರೀತಿ ಕೈಗೆ ಸುತ್ತಕೊಂಡು, ಈ ಉಳಿದಿರೋ ನಾಟ್ ಹಾಕ್ಕೊಂಡಿರ್ತೀವಲ್ಲ ಥ್ರೆಡ್, ಎಕ್ಸ್ಟ್ರಾ ಥ್ರೆಡ್, ಅದನ್ನು ಬೀಡ್ನ ಬ್ಯಾಕ್ ಸೈಡಲ್ಲಿ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದ್ಮೇಲೆ ಕ್ರೋಶ ಏನಿರುತ್ತಲ್ಲ ಅಲ್ಲಿ ನೋಡಿ, ನಾಟ್ ಮಾಡ್ಕೊಂಡಿರ್ತೀವಲ್ಲ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬರಬೇಕು. ಈ ರೀತಿ ಎಳ್ಕೊಂಡು ಬಂದು ಬೀಡ್ ಕೆಳಗಡೆಯಿಂದ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬರಬೇಕು. ನೋಡಿ, ಇವಾಗ ಈ ನೀಡಲ್ ಮೇಲೆ 2 ಥ್ರೆಡ್ ಇರುತ್ತಲ್ವ, ಆ 2 ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಈ ರೀತಿಯಾಗಿ ಮತ್ತೆ ಕ್ರೋಶದಿಂದ ಮತ್ತೆ ದಾರಾನ ಎಳ್ಕೊಂಡು ಬಂದು ಈ 2 ದಾರಾನ ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಅದೇ ರೀತಿಯಾಗಿ ನಾವು ಪೂರ್ತಿ ಈ ಟ್ರಯಾಂಗಲ್ ಶೇಪಲ್ಲಿ ಏನಿದೆ ಅಲ್ವಾ, ಅಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ. ಯಾವುದೇ ರೀತಿ ಕೌಂಟಿಂಗ್ ಇರೋದಿಲ್ಲ, ಎಷ್ಟು ಅಲ್ಲಿ ಸಿಂಗಲ್ ಕ್ರೋಶ ಇಡಿಸುತ್ತೋ ನೋಡಿಕೊಂಡು ಅಷ್ಟು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕ್ಕೋಬೇಕು. ದಾರ ಎಲ್ಲೂ ಬಿಡದೇ ನೀಟಾಗಿ ಎಲ್ಲ ಸಿಂಗಲ್ ಕ್ರೋಶಗಳು ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಆವಾಗ ಡಿಸೈನ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿದೆ, ಬಿಗಿನರ್ಸು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಯೂನಿಕ್ ಆಗಿರೋವಂಥ ಡಿಸೈನು. ನೋಡಿ, ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು, ನೀಟಾಗಿ ಬರಬೇಕು ಒಂದ್ರ ಪಕ್ಕ ಒಂದು. ಈ ರೀತಿ ಆದಮೇಲೆ ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಈ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಂಡು ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕು ಅದೇ ರೀತಿ ಸಿಂಗಲ್ ಕ್ರೋಶಗಳು. ಇಲ್ಲಿ ಎಡ್ಜಸ್ಸಲ್ಲಿ ಸ್ವಲ್ಪ ನಮಗೆ ಲೂಸ್ ಅಂತ ಅನಿಸುತ್ತೆ, ಅದನ್ನು ನೀಟಾಗಿ ಹಾಕ್ಕೋಬೇಕು, ಜರುಗಿಸ್ಕೊಂಡು ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಡಿಸೈನು ನೀಟಾಗಿ ಬರಬೇಕು. ಡಿಸೈನು ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಶಗಳು ಬರಬೇಕು. ಲೂಸ್ ಆಗೂ ಆಗಬಾರ್ದು, ತುಂಬ ಟೈಟ್ ಅಂತಲೂ ಫೀಲ್ ಆಗಬಾರ್ದು. ಆ ರೀತಿಯಲ್ಲಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನನ್ನ ಕೈಗೆ ಒಂದು ಸ್ವಲ್ಪ ಗಮ್ ಹತ್ತಿದೆ, ಅದನ್ನು ಜಸ್ಟ್ ಇಗ್ನೋರ್ ಮಾಡಿ. ನಾನು ಡಿಸೈನ್ ಮಾಡಬೇಕಾದ್ರೆ ನೋಡ್ಕೊಂಡಿಲ್ಲ, ಸ್ವಲ್ಪ ಗಮ್ ಎಲ್ಲ ಹತ್ಕೊಂಡ್ಬಿಟ್ಟಿದೆ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹೊಸ ರೀತಿಯಾಗಿರೋವಂಥ ಒಂದು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಸೀರೆ ಕುಚ್ಚು ಡಿಸೈನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಣ್ಣು ಮುಚ್ಕೊಂಡು ಸಹ ನೀವು ಈ ರೀತಿಯಾಗಿ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು. ನೋಡಿ, ಇನ್ನೊಂದು ಸ್ವಲ್ಪ ನಾನು ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊತೀನಿ ಸಿಂಗಲ್ ಕ್ರೋಶಗಳಿಂದ. ಗ್ಯಾಪ್ ಇರಬಾರ್ದು, ನೀಟಾಗಿ ಬರಬೇಕು ಸಿಂಗಲ್ ಕ್ರೋಶಗಳು. ಎಲ್ಲೂ ಗ್ಯಾಪ್ ಕಾಣಲಾರ್ದೆ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಂಥದೇ ಸ್ಯಾರೀಸ್ಗೆ ಹಾಕ್ಬೋದು ಅಂತ ಏನೂ ಇಲ್ಲ.
ಇವನ್ ನೀವು ಕಾಟನ್ ಸ್ಯಾರೀಸ್ಗೂ ಹಾಕ್ಬೋದು, ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಹಾಕ್ಬೋದು. ನೋಡಿ ಕಂಪ್ಲೀಟ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶ ಏನಿತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇದೆ ನೋಡಿ, ಅಲ್ಲೂ ಇನ್ನೊಂದು ಸರಿ ನಾವು ಅದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಈಗ ನೋಡಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಈ ಜಾಗದಲ್ಲಿ ಸ್ಮಾಲ್ ಬೀಡ್ ಆದರೆ ಸಾಕಾಗುತ್ತೆ. ಈ ರೀತಿ ದಾರದಲ್ಲಿ ಈ ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಮತ್ತು ಪಕ್ಕದಲ್ಲಿರುವಂಥ ಇನ್ನೊಂದು ಸಿಂಗಲ್ ಕ್ರೋಶದ ಗ್ಯಾಪ್ ಕೆಳಗಡೆ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಈ ರೀತಿಯಾಗಿ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶದ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೀಟಾಗಿ ಬರಬೇಕು, ದಾರಗಳೆಲ್ಲೂ ಬಿಟ್ಕೊಂಡಿರೋ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಅದಾದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿ ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ಈಗ ಈ ಥ್ರೆಡ್ಡಲ್ಲಿ ಈಗ ನಾವು ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಮತ್ತೆ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಗ್ಯಾಪ್ ಕಾಣಿಸುತ್ತೆ, ಒಂದು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಡಿಸೈನ್. ನೋಡಿ ಈಗ ನೀಟಾಗಿ ಬಂದಿದೆ ಡಿಸೈನು, ಕಂಪ್ಲೀಟ್ ರೀತಿಯಲ್ಲಿ ಬಂದಿದೆ. ಅದಾದಮೇಲೆ 1-2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ಥ್ರೆಡನ್ನು ಮೇಲಕ್ಕೆ ನಮ್ಮ ಸೈಡ್ಗೆ ತಿರುಗಿಸ್ಕೋಬೇಕು. ಈ ರೀತಿ ಎಳೆದ್ರೆ ಆಯಿತು. ನೋಡಿ ಈ ರೀತಿ ಬರುತ್ತೆ, ಸ್ವಲ್ಪ ಇಲ್ಲಿ ಎಡ್ಜಸ್ಸಲ್ಲಿ ಈ ರೀತಿ ಬಂದಿರುತ್ತೆ, ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಬ್ಯಾಕ್ ಸೈಡಿಗೆ ತಿರುಗಿಸ್ಬಿಟ್ಟು ಇಲ್ಲಿ ನಾವು ಗಮ್ಮಿಂದ ಹಚ್ಕೋಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಇದಲ್ವ ಆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಗಮ್ಮನ್ನು ಹಾಕ್ಕೊಡೋಣ ಇದಕ್ಕೆ. ಈ ರೀತಿ ಸ್ವಲ್ಪ ಗಮ್ಮನ್ನು ಹಾಕಿ ನೋಡಿ ಜಸ್ಟ್ ಈ ರೀತಿ ಹಚ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಅದು ಬರೋ ರೀತಿಯಲ್ಲಿ ಈ ರೀತಿ ಹಚ್ಚಿದರೆ ಆಯಿತು. ಅದೇ ರೀತಿ ನಿಮಗೆ ಎಷ್ಟು ಗ್ಯಾಪಿಗೆ ಟ್ಯಾಸಲ್ಸನ್ನು ಹಾಕೋಬೇಕು ನೋಡಿಕೊಂಡು ಅಷ್ಟು ಟ್ಯಾಸಲ್ಸನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2.5 ಇಂಚಷ್ಟು ಗ್ಯಾಪಿಗೆ ಹಾಕ್ಕೊಂಡಿದ್ದೀನಿ. ಒಂದು 20 ಟ್ಯಾಸಲ್ಸ್ ಸಾಕಾಗುತ್ತೆ. ನೋಡಿ ಫಸ್ಟ್ ಈ ರೀತಿಯಾಗಿ ನಾರ್ಮಲ್ ನೀಡಲ್ಗೆ ನಾನಿಲ್ಲಿ ಒಂದು 6 ಎಳೆಯಷ್ಟು ದಾರನ ಕಾಟನ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಏನಿರುತ್ತಲ್ವ ಆ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಡಿಸೈನ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮೇಲಿಂದ ಕೆಳಗೆ ಎಳ್ಕೋಬೇಕು. ನೋಡಿ ಈ ರೀತಿ ಮೇಲಕ್ಕೆ ಎಳ್ಕೊಂಡು ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಮತ್ತು ಒಂದು ನಾಟ್ ಮಾಡ್ಕೊಳ್ಳೋಣ. ಅಲ್ಲಿ ನಾರ್ಮಲಾಗಿ ನಾವು ಯಾವ ರೀತಿ ನಾಟ್ ಮಾಡ್ಕೊತೀವೋ ಆ ರೀತಿ ನಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ. ಅದಾದಮೇಲೆ ಬೀಡ್ ಒಳಗಡೆಯಿಂದ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ರೆಡಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಟ್ಯಾಸಲ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಅದನ್ನು ನಾರ್ಮಲ್ ನೀಡಲಿಂದ ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ಈ ಡಿಸೈನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಬೀಡ್ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿಯಾಗಿ ಥ್ರೆಡ್ ಎಲ್ಲೂ ಲೂಸ್ ಇಲ್ಲದೆ ಇರೋ ರೀತಿಯಲ್ಲಿ ಎಳ್ಕೊಂಡು ಮತ್ತೆ ಇನ್ನೊಂದು ಸರಿ ನಾಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ದಾರನ ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದ್ರಿಂದ 1-2 ಸರಿ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವೇನಾದ್ರು 1-2 ಎಳೆ ಅಷ್ಟು ತೊಗೊಂಡಿದ್ರೆ ಆವಾಗ ನೀವು ಸ್ವಲ್ಪ ಜಾಸ್ತಿನೇ ನಾಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ನೋಡಿ ಈಸಿಯಾಗಿ ಹಾಕ್ಕೋಬೋದು. ಈ ರೀತಿಯಾಗಿ ಸ್ಯಾರಿ ಕಲರ್ ಥ್ರೆಡನ್ನು ತೊಗೋಬೇಕು. ಈ ರೀತಿ ನೀಟಾಗಿ ಟೈಟಲ್ಲಿ ಕೂರೋ ರೀತಿಯಲ್ಲಿ ಹಾಕ್ಕೊಂಡ್ರೆ ಆಯಿತು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ತುಂಬ ಯೂನಿಕ್ ಆಗಿರೋವಂಥ ಡಿಸೈನು. ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೂ ನಾವು ಇದನ್ನು ಟ್ರೈ ಮಾಡ್ಬೋದು.
ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಬೋದು. ನೀವೆಷ್ಟು ಪ್ಯಾಚಸ್ ಹಾಕಿರ್ತೀರೋ ನೋಡಿಕೊಂಡು ಅಷ್ಟನ್ನು ನೀವು ಚಾರ್ಜಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.